ಇವತ್ತು ಬಟ್ಟೆ ತೆಗಿಯಕ್ಕೆ ಹೋಗೋಣ ಅಂತೇಳಿ ಫೋನ್ ಮಾಡಿದ್ರು ಕಣೆ. ಹೋಗೋಣ ಇವತ್ತು. ಅವ್ರು ಫೋನ್ ಮಾಡಿದ್ರು, ಅಣ್ಣ ಮನೆ ಹತ್ರ ಹೋಗ್ಬಿಟ್ಟು ಫೋನ್ ಮಾಡೋಣ, ಬಟ್ಟೆ ಬೇಗ ಹೊಲಿಸ್ಕೋಬೇಕೆ, ಬ್ಲೌಸ್ಗಳೆಲ್ಲ ಹೊಲಿಯೋಕ್ಕೆ ಹಾಕಬೇಕು, ಅದಕ್ಕೇ ಎಲ್ಲ ಕೊಟ್ಟು ಬರೋಕ್ಕಾಗುತ್ತೆ, ಬೇಗ ಬಟ್ಟೆ ತೆಗೆದ್ರೆ ಬೇರೆ ಕೆಲಸಗಳೆಲ್ಲ ಹಾಕ್ತೊಕೊಳ್ಳೋಣ ಅಂತೇಳಿ ಹೇಳ್ತಿದ್ರಮ್ಮ. ಹೌದೇನು? ಸರಿ, ಹಂಗಾದ್ರೆ ಹೇಳು. ಹೋಗೋಕ್ಕಾಗುತ್ತೆ. ಹೋಗಿ ಬ್ಲೌಸ್ಗಳೆಲ್ಲ ನಾವು ಹೊಲಿಯೋತ್ತಿಗೆ ಲೇಟ್ ಆಗುತ್ತೆ. ಗಂಡು ಮಕ್ಳು ಶರ್ಟ್ ಪ್ಯಾಂಟು ಯಾವನ ಹೊಲಿಯೋವಿದ್ರೆ ನಾನು ಇನ್ನು ನಮ್ಮ ಅಣ್ಣರಿಗೂ ತಮ್ಗಳಿಗೆಲ್ಲ ತರಬೇಕಲ್ಲ, ಅವರವೆಲ್ಲ ಹೊಲಿಯವೇನಿ. ಹೊಲಿಯೋ ತಗೊಂಬಂದು ಕೊಟ್ಟರೆ ಹಂಗೆ ಹೊಲಿತಾರೆ. ಟೈಲರ್ಗೆ ಅವರು ಬಿಡುವಿರಲ್ಲ, ಹೊಲಿಯೋಕ್ಕಾಗಲ್ಲ. ಅದಕ್ಕೇನೆ ಮತ್ತೆ ತಂದು ಕೊಡೋಕ್ಕಾಗುತ್ತತ್ತ. ಇನ್ನೇನು ಹೊಲ್ಸ್ಬಿಡೋಣ. ಇನ್ನು ಕೊಟ್ಟು ಹೊಲಿಯೋಕೆ ಹಾಕ್ಬಿಟ್ರೆ ಆಮೇಲೆ ಬಟ್ಟೆ ಹೊಲಿಯೋವಾದರೆ ಆಮೇಲೆ ಮುಂದೆ ಕೆಲಸ ಆಗ್ತವೆ. ಇನ್ನೇನು ನನಗೆ ಒಂದು ತಿಂಗಳು ಬೇಕು, ಅವ್ರ ಅಪ್ಪನ ಕೊಡಲ್ಲ ಟೈಲರ್ಗಳು. ಅದಕ್ಕೇನೆ ಬೇಗ ತಗೊಂಬಂದು ಕೊಡೋಣ. ಆಶಾ, ಬಟ್ಟೆ ತೆಗಿಯೋಕೆ ಹೋಗ್ತಾ ಇದ್ದೀವಿ. ನೀನು ಬಾರಮ್ಮ. ರೇಷ್ಮೆ ಸೀರೆ, ಬಿಳೆ ಸೀರೆ ಎಲ್ಲ ಯಾವ್ದು ಬೇಕೋ ಅದನ್ನು ನೀನೇ ತಗೊಂಬಂತೆ. ರೇಷ್ಮೆ ಸೀರೆ ಎಷ್ಟು ತಮ್ತೀಯಮ್ಮ? ಎಷ್ಟು ತಮ್ಮದಮ್ಮ? ಅವ್ರು ಎಷ್ಟೊತ್ತು ಕೊಡಿಸ್ತಾರೆ? ಈ ಎಷ್ಟು ತಗೋಬೇಕು? ನಾನೊಂದು 25,000-30,000 ರೂಪಾಯಿ ತಗೊಂಬನ ಅನ್ಕೊಂಡೆ. ಒಂದು 30,000 ರೂಪಾಯಿ ರೇಷ್ಮೆ ಸೀರೆ ತಗೊಂಬನ ಅನ್ಕೊಂಡಪ್ಪ. ಎಷ್ಟೊತ್ತು ಕೊಡಿಸ್ತಾರೆ? ಅವ್ರೇನು ಕೊಡಿಸ್ತಾರೆ ಬಿಡ್ತಾಗ. ನಿನಗೆ ಎಷ್ಟು ರೇಟಿಂದ ಬೇಕಾ ಅಷ್ಟು ರೇಟಿಂದ ತಾಳಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ಎಷ್ಟು ರೇಟಿಂದ ಬೇಕಾ ಅಷ್ಟು ರೇಟಿಂದ ತಗೊಬಿಡು. ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅಷ್ಟನ್ನು ತಗೊಬಿಡು. ಒಂದು 2 ಇಚ್ಛೆಗೆ ತಕ್ಕ ಅವ್ರೇನು ಕೊಡಿಸ್ತಾರೆ ಮಣಿ, ಹೆಣ್ಣು ಸಿಕ್ಕಿರು ಸಾಕು ಅಂತ ಕಾಯ್ತಾ ಇದ್ದಾರೆ ಅವರು. ಅದಕ್ಕೇನೆ ತಗ ಒಂದು 25,000 ತಕ. ಒಂದು 5,000 ರೂಪಾಯಿ 10,000 ರೂಪಾಯಿದು ಬಿಳಿ ಸೀರೆ ತಗ, ದಾರೆ ಸೀರೆನ ಒಂದು 2 ಜೊತೆ ಡ್ರೆಸ್ ಕೊಡಿಸ್ರೇನು. ನೀನು ಕೇಳಿದ್ರೆ ಕೊಡಿಸ್ತಾರೆ. 2 ಹೆಚ್ಚಾಗೆ ಸೀರೆ ತಕ, ನಾವೇನು ಕೊಡ್ಸಕ್ಕೆ ಹೋಗಲ್ಲ, ಅವ್ರು ಕೊಡ್ಸಿರೋದೇ. ಎಲ್ಲ ತಗೊಬಿಡು. ನಿಮ್ಗೆ ಏನು ಬೇಕಾದನ್ನು ಅವ್ರು ಕೊಡ್ಸವ ತಗೊಬಿಡಿ. ಒಂದೊಂದು 5,000 ರೂಪಾಯಿನ ಒಂದು 2 ತಗ, ಒಂದು 25,000 ರೂಪಾಯಿ ರೇಷ್ಮೆ ಸೀರೆ ತಗ, ಒಂದು 5,000 ರೂಪಾಯಿ ಬಿಳೆ ಸೀರೆ ತಗ, ಒಂದೊಂದು 5,000 ರೂಪಾಯಿ 6,000 ರೂಪಾಯಿ ನಾವು ಒಂದು 2-3,000 ರೂಪಾಯಿ ನಾವು ಡ್ರೆಸ್ ತಕ. ಇವೆಂಥವು ಬತ್ತಾವಲ್ಲ ಅಂಥವೆಲ್ಲ ತಗ. ಲೆಹಂಗಪ್ಪ ಹಂಗೆ ಅಂತಾರಲ್ಲ ಅಂಥವೆಲ್ಲ ಬತ್ತಾವಲ್ಲ ಅಂಥವೆಲ್ಲ ತಗ. ಅಂಥವೆಲ್ಲ ತಗೊಂಡ್ರೆ ಎಷ್ಟು ವಾಸಿ ಆಗ್ತಾವೆ, ಅದಕ್ಕೆ ಹಾಕ್ಯಂಬಕ್ಕೆ ಬರುತ್ತೆ. ರಿಸೆಪ್ಷನ್ಗೆಲ್ಲ ಹಾಕ್ಯಂಬಕ್ಕೆ ಬತ್ತಾವಲ್ಲ ಅಂಥವು ತಗ. ಅಮ್ಮ, ಮೇಕಪ್ ಮಾಡೋರ್ಗೆ ಹೇಳ್ಬೇಕಾಗಿತ್ತು ಕಣಮ್ಮ ಫಸ್ಟು. ಮೇಕಪ್ ಮಾಡೋರ್ಗೆ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಯಾರು ಹೇಳೋದು? ಅವರೇ ಕಣಮ್ಮ, ಅವ್ರಿಗೆ ಹೇಳೋದು. ಮೇಕಪ್ ಮಾಡೋದು ಎಲ್ಲ ಅವ್ರದ್ದೇನೆ, ನಮ್ದು ಯಾವತ್ತೂ ಇಲ್ಲ. ನಾವು 1,00,000 ಏನೋನ ಕೊಡಬೇಕಷ್ಟೇ. 1,00,000 ಕೊಡೋದು ಊಟದ ಖರ್ಚು ಅಂತ ಹೇಳಿ ನಾವು 1,00,000 ಕೊಡ್ತೀವಿ ಅಷ್ಟೇ. ಎಲ್ಲ ಅವ್ರದ್ದೇ. ಊಟದ್ದು ಚೌಟ್ರಿದು ಬಟ್ಟೆದು ಎಲ್ಲ ಅವ್ರದ್ದೇ. ನಮ್ದು ಯಾವತ್ತೂ ಇಲ್ಲ. ಅದಕ್ಕೆ ನನಗೇನು ಎಷ್ಟೊತ್ತು ಕೊಡಿಸ್ತಾರ ನೋಡೋಣ. ನೀನು ಇಷ್ಟ ರೇಟಿನ ತಾಳಮ್ಮ ಅಂತಂದ್ರೆ ನಾನೊಂದು 2,000 ರೂಪಾಯಿ ತಾಂತೀನಿ ರೇಷ್ಮೆ ಸೀರೆನು. ಏನು ಮಾರಮ್ಮ, ಅಲ್ಲೇ ಬಟ್ಟೆ ತೆಗಿಯಕ್ಕೆ ಹೊಲ್ಟ್ರೇನು? ಇವತ್ತು ಹೋಗೋಣ ಅಂತ ಫೋನ್ ಮಾಡಿತಾಯಮ್ಮ. ಬರ್ರಿ ಹೋಗೋಣ ಅಂತ. ಅದಕ್ಕೆ ನಮ್ಮ ಹುಡುಗಿ ಹೇಳ್ತಾ ಇದ್ದೀನಿ, ಒಂದು 25,000 ತಕ ರೇಷ್ಮೆ ಸೀರೆ ನಮ್ದು ಕೊಡಿಸ್ತಾರೆ ಅವರೇನು. ಹೆಣ್ಣು ಸಿಗಲ್ವಲ್ಲ ಜಿ, ಕಾತ್ಕೊಂಡಿದ್ದಾರೆ. ಹೆಣ್ಣು ಸಿಗಲ್ಲ ಏನಿಲ್ಲ, ಕಾತ್ಕೊಂಡವ್ರೆ. ಸಿಕ್ಕಿರ್ಸಾಕಪ್ಪ ಹೆಣ್ಣು ಅಂತ. ಅದಕ್ಕೆ ಒಂದು 25,000 ರೂಪಾಯಿ ತಗೊಳಮ್ಮ ಅಂತೇಳಿ ಹೇಳ್ತಾ ಇದ್ದೀನಿ. ಒಂದು 25,000 ರೂಪಾಯಿ ತಗೊಂಬದು ರೇಷ್ಮೆ ಸೀರೆನ. ಎಲ್ಲ ಒಳ್ಳೆ ನೆಂಟ್ರು ಸಿಕ್ಕ್ಯವ್ರೆ ಹೇಳಮ್ಮ. ಎಲ್ಲ ಅವರೇ ಖರ್ಚಿಗೆ ಮದುವೆ ಮಾಡ್ಕೊಂಡೋಣ ಅಂತ ನೆಂಟ್ರು ಸಿಕ್ಕ್ಯವ್ರೆ. ಹೆಂಗ ಒಳ್ಳೆಯವ್ರು ಹೇಳು. ಹೆಂಗನ ನಿಮ್ಮ ಹುಡುಗಿದು ರಪ್ಪನ ಮದುವೆ ಆಗ್ತೈತೆ. ನಾನಿನ್ನ ರಪ್ಪನ ಆಗಲ್ಲ ಅಂದ್ಕಂಡು ನೋಡಮ್ಮ. ವರ್ಷ ತುಂಬತ್ತಿಗೆ ಆಗುತ್ತೆ ಮದುವೆನು. ಒಳ್ಳೆ ಹುಡುಗ, ಒಳ್ಳೆಯವರು ಎಲ್ಲನ. ಅವರೆಲ್ಲ ಅವ್ರ ಅತ್ತೆ ಮಾವ ಎಲ್ಲ ತುಂಬ ಒಳ್ಳೆಯವರು. ಚೆನ್ನಾಗಿ ನಮಗೇನೋ ಚೆನ್ನಾಗಿ ಕಾಣ್ತಾರೆ. ಅಕ್ಕಯ್ಯ ಅವರು ತಂಗಿ ಅವರೆಲ್ಲ ಭಾಳ ಒಳ್ಳೆಯವರು. ಹೆಂಗ ಒಳ್ಳೆ ಮಂತನ ಸಿಕ್ಕಂಗೆ ಆತು. ನಾವಿನ್ನೂ ಚೆನ್ನಾಗಿರೋರಿಗೆ ಕೊಡ್ತೀವಿ. ಏನು ಮಾಡ್ತೀಯ, ನಮ್ಮ ಮನೆಗೆ ಹಿಂಗಿರೋದ್ರಿಂದ ಪರಿಸ್ಥಿತಿ. ಅದಕ್ಕಾಗಿ ಕಣಜಿ, ನಾವಿನ್ನ ಇಲ್ಲ ಅಂದಿದ್ರೆ ನಾವು ಒಳ್ಳೆಯವ್ರಿಗೆ ನೋಡಿ ಇನ್ನೂ ಚೆನ್ನಾಗಿರೋರಿಗೆ ಕೊಡಬೇಕು ಅಂಬೋದಿತ್ತು. ಏನು ಮಾಡೋಣ, ಕೊಟ್ವಿ ಮನೆ. ಅವರು ತಮ್ಮ ಬಿಡಿಸ್ಕೊಳೋನಂತೆ. ಇವರಿನ್ನೂ ಮನೆ ಕಟ್ತಾರೆ. ಸೈಟ್ ಇತ್ತಂತೆ, ಸೈಟ್ ಮಾರ್ಯವ್ರೆ. ಚೆನ್ನಾಗಿದ್ದಾರೆ ಇವರು ಮನೆ ಕಡಿಕೆ. ಆದರೆ ಅವನು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಆದರೂ ಇನ್ನೂ ಮನೆ ಕಟ್ಟಬೇಕು. ಅದೇ ಕಟ್ತಾರೆ. ಸೈಟ್ ಮಾರಿಯೋದು ದುಡ್ಡು ಐತಂತೆ, ಕಟ್ತಾರೆ. ಇನ್ನೊಂದು ಬೇರೆ ಸೈಟ್ ಐತೆ ಅಂತೇಳಿ ಹೇಳ್ತಿದ್ರು. ಅದಕ್ಕೆ ನಾವು ಸೈಟು ಪೈಟು ಒಯ್ದಾವೆ ಅಂತೇಳಿ ಕೊಟ್ವಿ ಕಣಜ್ಜಿ. ನಮ್ಮ ಮನೆ ಪರಿಸ್ಥಿತಿ ಹಿಂಗಿರೋದಕ್ಕಾಗಿ ಕೊಟ್ಟಿದ್ದಷ್ಟೇನೆ. ಸುಮ್ಮನೆ ಕೊಟ್ಟು ಮಾಡ್ರಿ ಬಂದಿರೋರೇ ಪಾಪ. ಫಸ್ಟ್ ಯಾರು ಬಂದಿರ್ತಾರೆ, ಯಾರು ಏನ ಒಳ್ಳೇದಾಗುತ್ತಾ ಅಲ್ಲಿಗೆ ಸುಮ್ಮನೆ ಕೊಟ್ಟು ಮದುವೆ ಮಾಡಿಬಿಡ್ಬೇಕು. ಮಾಡಿರಿ ಯಾಕೆ ತಲೆನೋವು ಇರಲ್ಲ. ಇಲ್ಲ ಅಂದರೆ ಇಲ್ಲದ್ದು ತಲೆನೋವು. ಯಾರು ಹೆಂಗಪ್ಪ ಏನಪ್ಪ ಎತ್ತಪ್ಪ ಅಮ್ಮಂಗೆ ಬೋಲ್ ತಲೆನೋವಾಗುತ್ತೆ. ಅದಕ್ಕೇನೆ ಸುಮ್ಮನೆ ಯಾರು ಗೊತ್ತಾರ ಅವ್ರಿಗೆ ಸುಮ್ಮನೆ ಕೊಟ್ಟು ಮದುವೆ ಮಾಡಿಬಿಡ್ಬೇಕು. ಮದುವೆ ಮಾಡಿರಿ ಯಾವುದಿರಲ್ಲ. ಹೆಂಗೆ ಚೆನ್ನಾಗಿರ್ತಾಳತ್ತ. ಹೆಂಗ್ರಪ್ಪ ನಾನು ಅಷ್ಟೇ ಹಿಂಗೆ ಜಲ್ದಿ ಮದುವೆ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ಹಿಂಗಾಗಿ ನೋಡಪ್ಪ, ಒಂದು 2 ದಿವಸಕ್ಕೆ ಹಂಗೆ ಜಲ್ದಿ ಮದುವೆ ಆಗುತ್ತೆ. ಬಿಡಿ, ಹಂಗೆ ಅದೃಷ್ಟ ಚೆನ್ನಾಗೈತಪ್ಪ. ನಿಮ್ಮ ಮಣಿದು ಅದೃಷ್ಟ ಚೆನ್ನಾಗೈತೆ. ಅದಕ್ಕೆ ಕಣಜಿ, ನಾವೇನು ಹಿಂಗಿರೋದ್ರಿಂದ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಸುಮ್ಮನೆ ಕೊಟ್ಟು ಮಾಡ್ತಾ ಇರೋದೇನೆ. ಅಮ್ಮ ಬರ್ತೈತಲ್ಲ ಅವಾಗ ನಿಮ್ಮ ಅತ್ತೆ ಹಂಗನ್ನು ಮೇಕಪ್ನವ್ರಿಗೆ ಯಾರಿಗಾದ್ರೂ ಹೇಳು, ಒಳ್ಳೆಯವ್ರಿಗೆ ಚೆನ್ನಾಗಿರೋ ಅಂಥವ್ರಿಗೆ ಅಂತ ಹೇಳಿ. ನಿಮ್ಮೂರಾಗ ಯಾರನ ಇದ್ರೆ ಹೇಳತ್ತೆ ಅಂತ ಅನ್ನು. ಅಮ್ಮ ಅಂತೀನಪ್ಪ ನಾನು.
ಅಮ್ಮ ಯಾರಾದರೂ ಇದ್ರೆ ಹೇಳಮ್ಮ ಅಂತೀನಿ. ಇವಾಗೆಲ್ಲ ನಾ ಅತ್ತೆ ಮಾವ ಅಂತ ಯಾರು ಕರೆಯಲ್ಲ. ಅಮ್ಮ ಅಪ್ಪಾಜಿ ಅಂತ ಕರೀತಾರೆ. ಅದಕ್ಕೇನೆ ನಾನು ನಮ್ಮ ಮಾವನ ಅಪ್ಪಾಜಿ ಅಂತ ಕರಿತೀನಿ, ನಮ್ಮ ಅತ್ತೆನ ಅಮ್ಮ ಅಂತ ಕರಿತೀನಿ. ಮಮ್ಮಿ ಅಂತ ಕರೆಯೋಣ ಅನ್ಕೊಂಡೆ, ಅಮ್ಮ ಏನು ಬೇಡ ಮಮ್ಮಿ ಅಂತ ಕರಿಬೇಡ ಅಮ್ಮ ಅಂತ ಅನ್ನು ಅಂತ ಅಮ್ಮ ಅಂತೀನಿ. ಅಮ್ಮ ಅಂತೀನಿ, ಅಮ್ಮ ಅಪ್ಪಾಜಿ ಅಂತೀನಿ. ಅಮ್ಮ ನಮ್ಮ ಕಾಲದಾಗೆ ಅತ್ತೆ ಮಾಮ ಅಂತಲೇ ಕರೆಯಲ್ಲ. ಅಮ್ಮ ಅಪ್ಪ ಅಂದ್ರೆ ಅದಕ್ಕೆ ಏನು ಅರ್ಥ ಇರುತ್ತೆ? ಮದುವೆ ಆಗ ಹುಡ್ಗನ ಅಪ್ಪ ಅಮ್ಮ ಇನ್ನ ಅಮ್ಮ ಅಪ್ಪ ಅಂದರೆ ಅವನು ಅಪ್ಪ ಅಮ್ಮ ಅಂತಾನೆ, ಇವರು ಅಪ್ಪ ಅಮ್ಮ ಅಂದ್ರೆ ಅದೇನು ಚೆನ್ನಾಗಿರುತ್ತೆ? ಅತ್ತೆ ಮಾವ ಅನ್ಬೇಕು. ಅತ್ತೆ ಮಾವ ಅಂತ ಕರಿಬೇಕು. ಅದು ಒಂದು ಇದಮ್ಮ ಪದ್ಧತಿ. ಇವಾಗ ನಾವು ಒಂದೊಂಥರ ಕಣೆ ಇವಳೆ ಮರಮ್ಮ ಏನೇ ಅಂದ್ರೂ ಇವಾಗೆಲ್ಲ ಹಂಗೆ ಮತ್ತೆ ನಾವಂತರ ಅನ್ಕೊಂತೀವಿ, ಇವಾಗಿನ ಜನನೇ ಒಂಥರ. ಅಯ್ಯೋ ನೀನು ಹಂಗಲ್ಲ. ನಾವು ಅನ್ಕೊಂಬದು ಅಷ್ಟೇನೆ. ಇವಾಗ ಎಲ್ಲ ಹಂಗೆ ಕರೆಯೋದು ಅತ್ತೆ ಮಾವ ಅಂತ ಹೇಳಿ ಕರೆಯಲ್ಲ ಯಾರನ್ನು. ಇವಾಗೆಲ್ಲ ಏನು ಅಪ್ಪಾಜಿ ಅಮ್ಮ ಮಮ್ಮಿ ಅಮ್ಮ ಅಂತ ಕರೆಯೋದೀಗ. ಯಾರಟ ನಗ್ಲಾರಂಗೆ ಕರೆದಿರ್ತಾರೆ, ಅದನ್ನೇನೆ ಹಂಗೆ ಅಂಬ್ತಾರೆ. ನೀನು ಫೋನ್ ಮಾಡಿ ಹಂಗೆ ಮಾತಾಡು. ಇಲ್ಲಾಂದ್ರೆ ಆ ಹುಡ್ಗನಿಗೆ ಹೇಳು, ಆ ಹುಡ್ಗನ ಹತ್ರನೇ ಮಾತಾಡ್ತೀಯಲ್ಲ, ಆ ಹುಡ್ಗನ ಹತ್ರನೇ ಹೇಳು, ಮೇಕಪ್ನವ್ರಿಗೆ ಯಾರಿಗಾದ್ರೂ ಹೇಳು ಅಂತ. ಮತ್ತೆ ಅವ್ರಿಗೆ ಎಲ್ಲ ಹೇಳ್ರಿ. ಹೆಂಗೋನೆಲ್ಲ ಇಕ್ಕಿ ಮದುವೆ ಮಾಡ್ಕೊಂಡು ಹೋಗ್ತಾರೆ ಅಂತೀಯ. ಹುಡುಗಿ ಚೆನ್ನಾಗಿದ್ದಾಳಲ್ಲ, ಮಾಡ್ಕೊಂಡು ಹೋಗ್ತಾಳೆ, ಹೇಳು, ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಹುಡುಗಿ ಚೆನ್ನಾಗಿರೋದಕ್ಕೆ ಅಮ್ಮ ನಮಗೆ ನನಗೆ ಬಲವಂತ. ಕೊಡಮ್ಮ ನಿಮ್ಮ ಅಮ್ಮಣಿನೇನೆ ನಮ್ಮ ಮನೆ ಸೊಸೆ ಆಗಬೇಕು, ನಮಗೆ ಸರಿಯಾಗಿರೋ ಸೊಸೆ ಅಂತ ಹೇಳಿ. ನಾವೇನು ಅದು ಯಾತು ಹೇಳಿಲ್ಲ ಕಣಜ್ಜಿ, ವಿಷಯನ ನಾವೇನು ಯಾತು ಹೇಳಕ್ಕೆ ಹೋಗಿಲ್ಲ. ಯಾಕೆ ಸುಮ್ಮನೆ ಬಿಡತ್ತ ಅಂತೇಳಿ ಯಾತು ಏನು ಹೇಳಕ್ಕೆ ಹೋಗಿಲ್ಲ. ಹೇಳ್ಬೇಡ್ರಿ ಸುಮ್ಮನಿರ್ರಿ ಏನು. ಈಗಳಪ್ಪ ಈಗ ಒಂದು ಈಟೊಂದು ಸಾಕಿ ಇಟ್ಟು ಹೇಳ್ತಾರೆ. ಅದಕ್ಕೆ ಯಾರು ಹೇಳಕ್ಕೆ ಹೋಲ್ ಕಣಮ್ಮ, ಇಲ್ಲಿ ಹಂಗೆ ನೀವು ಒಂದು ಇಟ್ಟಿಟ್ಲ ಮಗ್ಲಾಗ ಇದ್ದೀರಿ, ಯಾರೇನವ್ರೇನು ಹಿಂಗೆ ಕೇಳೋಕ್ಕಲ್ಲ. ಅವ್ರಿಗೇನಪ್ಪ ಅಮ್ಮಯ್ಯ ಹುಡುಗಿ ಚೆನ್ನಾಗಿರ್ಬೇಕು ಅಂತ ಅಂದ್ರು. ಅವತ್ತು ನನ್ನ ಕೇಳಿರು, ನಾನು ಅದಕ್ಕೆ ಒಳ್ಳೆಯಳು ಹುಡುಗಿ ಅಂತ ಅಂದೆ. ಆಗ ಮದುವೆ ಕೇಳಿಸ್ಬಾರ್ದು ಕಣಮ್ಮ ಯಾವತ್ತು. ಅದಕ್ಕೇನೆ ಭಾಳ ಒಳ್ಳೆ ಹುಡುಗಿ ಅಂತಂದರು. ನಮ್ಗೆ ಈಗ ಅಪ್ಪ ಅಮ್ಮ ಎಲ್ಲ ಇರೋ ಅಂಥರ ಆಗಬೇಕು ಅಂತ ಹೇಳಿ ಅವರೆಲ್ಲನ ಹೇಳ್ತಿದ್ರು. ಅದಕ್ಕೆ ಒಳ್ಳೆ ಹುಡುಗಿ ಅಂತ ಹೇಳ್ದೆ ನಾನೇನೇ ಅತ್ತೆ ಹೇಳಕ್ಕೆ ಹೋಗ್ಲಿಲ್ಲ. ಸರಿ ಆಯ್ತು, ಹೇಳೋ, ಬೇಗ ರೆಡಿ ಆಗ್ರಿ, ಹೋಗೋಣ. ನಿನ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಕೇಳಿ ಇಸ್ಕೊಬಿಡಿ. ಇನ್ನೂ ಏನೇನು ಬೇಕು ಎಲ್ಲರ ಖರ್ಚಿಗೆ ಏನಾರ ಕೇಳೋದು. ನಿನಗೆ ಬ್ಲೌಸ್ ಹೊಲಿಸ್ಕೊಬೇಕು ಇಸ್ಕೊಳಮ್ಮ, ನೀವು ಅವಾಗ ದುಡ್ಡು ಕೊಡೋಕ್ಕಲ್ಲ ಕಣಜ್ಜಿ. ಸಾಯ್ತ್ರಜ್ಜಿ ಅದಕ್ಕೆ 4-5 ಸಾವಿರ ರೂಪಾಯಿ ಬೇಕು ಬ್ಲೌಸ್ಗೆ. ಅದಕ್ಕಾಗಿ ಕೂಲಿನ ಅವ್ರ ತಾಗಿ ಇಸ್ಕೊಳ್ರಿ ಬ್ಲೌಸಿಂದೆಲ್ಲನ. ಮತ್ತೆ ವರ್ಕ್ ಮಾಡಿಸ್ಬೇಕಲ್ಲಪ್ಪ, ಒಂದು 5,000 ರೂಪಾಯಿ ಬೇಕು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಂತಂದರೆ. ರೇಷ್ಮೆ ಸೀರೆ ಒಂದು 25,000 ಕೊಡ್ತಾಂಡ್ರೆ 5,000 ಬ್ಲೌಸ್ ಹೊಲ್ಸೋಕ್ಕೆ ಬೇಕು. ಅದಕ್ಕೇ 5,000 ಆದರೆ ಪರವಾಗಿಲ್ಲ ಅಂತೇಳಿ ಚೆನ್ನಾಗಿ ಹೊಲಿಸ್ತೀನಿ. ದಾರೆ ಸೀರೆಗೆ ವೈಟ್ ಸೀರೆಗೆ ಸ್ವಲ್ಪ ಕಡಿಮೆ ರೇಟಲ್ಲೇ ಹೊಲಿಸ್ತೀನಿ. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿಗೆ ಹೊಲಿಸ್ತೀನಿ. ರಿಸೆಪ್ಷನ್ನಿಗೆ ಸ್ವಲ್ಪ ಕಾಸ್ಟ್ಲಿದು ಲೆಹಂಗಾ ತಗೊಳ್ತೀನಿ, ಲೆಹಂಗಾನೇ ತಗೊತೀನಿ. ಲೆಹಂಗಾ ಸ್ವಲ್ಪ ಹೊತ್ತು, ಆಮೇಲೆ ರೇಷ್ಮೆ ಸೀರೆ ಸ್ವಲ್ಪ ತಲೆನಮ್ಮ, ಅದೊಂದು ಸ್ವಲ್ಪ ಕಾಕಮಕ್ಕಾಗುತ್ತೆ. ಸರಿ ಆಯಿತು, ಬರ್ರಿ ರೆಡಿಯಾಗಿ ಹೋಗೋಣ. ರೆಡಿಯಾಗಿ ಹೋಗೋದೇ, ನಡಿ ಹೋಗೋಣ. ಹೋಗಿ ಎಲ್ಲ ತಗೊಂಡು ಬಂದು ಕೊಟ್ಟರೆ ಟೈಲರ್ಗಳಿಗೆ ಹೊಲಿತಾರ ಮಾಡ್ಕೊಂಡು ಹೋಗಾರು ಸರಿಯಾಗಿ ಗುಡ್ಸ್ಗುಂಡು ಅಂತ ಹಾಕ್ತಾರೆ. ಏನಿಲ್ಲ ಇವರು ಅಯ್ಯಪ್ಪ ಸಿಕ್ತೈತೆ ಅಂತ ಅಂದ್ಬಿಟ್ರೆ ಹಿರಿತಾರೆ, ಬುಡಕಾತ ತೆಗಿತಾರೆ. ಹಂಗೆ ಅಯ್ಯೋ ದೇವ್ರೆ, ಯಾರು ಮಾಡ್ಕೊಂಡು ಹೋಗ್ತಾ ಇದಾರ ಅವ್ರನ್ನ ಬುಡಕಾತ ತೆಗಿತಾರೆ, ಬೇರೆ ಸಮೇತ ಕೇಳ್ತಾರೆ. ಹಂಗೆ ಇವರು ಅಯ್ಯಪ್ಪ, ಇವ್ರು ಮಾತ್ರ 1 ರೂಪಾಯಿ ಇದು ಮಾಡ್ಕೊಂಬಲ್ಲ ನೋಡ್ರಿ, ಮೇಕಪ್ಪಿಂದು ಎಲ್ಲ ಅವ್ರದ್ದೇನೆ ಅಂತ ಹೇಳಿ ಹೆಂಗೆ ಹೇಳ್ತಾ ಇದ್ದಾರೆ. ಯಾರು ಇಕ್ತಾರೆ ಅವನ್ನೆಲ್ಲ ಈ ಕಾಲದಾಗೆ? ನೋಡ್ರಿ ಹೆಂಗೆ ಹೇಳ್ತಾ ಇದ್ದಾರೆ. ಅಪ್ಪ ಎಂತೆಂಥ ಜನ ಇರ್ತಾರೋ ಅನ್ಸುತ್ತೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.